ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವಿಕಲಚೇತನರ ನಮ್ಮ ರಾಷ್ಟ್ರ ಧ್ವಜದ ಒಂದು ಸಂಕೇತವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿರುವಂತಹ ಕ್ರೀಡಾ ಪ್ರತಿಭೆಗಳು. ಥ್ಯಾಂಕ್ ಯು. ಅವರ ವಿನ್ನ ಪದಕಗಳನ್ನು ಶಾಲೆಗೆ ಹಾಗೂ ಕಾಲೇಜುಗಳಲ್ಲಿ ನಾನು ತಂದುಕೊಟ್ಟಿದ್ದೇನೆ. 9 ವರ್ಷಗಳಲ್ಲಿ ನಾನು ವೀಲ್ಚೇರ್ ಬಾಸ್ಕೆಟ್ಬಾಲ್ 3 ನ್ಯಾಷನಲ್ಗಳ ಆಡಿದ್ದೇನೆ. 2024ರಲ್ಲಿ ಜುಲೈ ತಿಂಗಳಿನಲ್ಲಿ ಒಂದು ಏಷ್ಯನ್ ಪ್ಯಾರಾ ಥ್ರೋಬಾಲ್ನಲ್ಲಿ ಅಲ್ಲಿ ಶ್ರೀಲಂಕಾದಲ್ಲಿ ಭಾಗವಹಿಸಿ ಅಲ್ಲಿ ಚಿನ್ನದ ಪದಕವನ್ನು ತಂದು ಭಾರತಕ್ಕೆ ಕೀರ್ತಿ ತಂದಿದ್ದೇನೆ. ಜಿಲ್ಲೆಯ ಬೆಳಗಾವಿ ತಾಲೂಕಿನ ಅಷ್ಟಗ್ರಾಮದಿಂದ ಬಂದಿದ್ದೇನೆ. ಇವತ್ತು ವಿಶ್ವ ವಿಕಲಚೇತನ ದಿನಾಚರಣೆ ನಿಮಿತ್ತವಾಗಿ ವಿಕಲಚೇತನಗೋಸ್ಕರ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದಾರೆ. ಎಲ್ಲಾ ಕ್ರೀಡಾಪಟುಗಳು ಭಾಗವಹಿಸಿದ್ರಿಂದ ಅವರಿಗೆ ಮೊದಲನೇದಾಗಿ ಎಲ್ಲರಿಗೂ ಶುಭಾಶಯ ಕೋರುತ್ತೇನೆ. ನಾನು ಈ ಕ್ರೀಡಾಕೂಟದಲ್ಲಿ ನಾನು ಕೂಡ ಭಾಗವಹಿಸಿದ್ದು, ನಾನು ಜಾಲಿಯನ್ ಥ್ರೋ ಮತ್ತು ಶಾರ್ಟ್ ಪುಟ್ ನಲ್ಲಿ ಭಾಗವಹಿಸಿದ್ದೇನೆ. ಕಬಡ್ಡಿ ಪಾರ್ಟಿಸಿಪೇಟ್ ಮಾಡಿ ಬಂದಿದ್ದೀವಿ. ನಮ್ಮೆಲ್ಲ ಬೆಳಗಾವಿ ತಾಲೂಕು ಎರಡು ಕೂಡಿ ನಾವು ಆಡ್ತಾ ಇದ್ದೀವಿ. ನೋಡ್ಬೇಕು ಏನಾಗ್ತೈತೆ ಅಂತ ಆಗ್ತೈತೆ. ಖುಷಿ ಆಗ್ತಾ ಇದೆ. ಪ್ರತಿ ವರ್ಷ ನಾವಿಲ್ಲ ಆಟ ಆಡ್ತೀವಿ. ಪ್ರತಿ ವರ್ಷ ನಮ್ಗೇನು ವಿಕಲಚೇತನರಿಗೆ ವಿಕಲ ದಿನಾಚರಣೆ ಪರ್ವತ ಏನು ಕ್ರೀಡಾಕೂಟ ಆಚರಿಸ್ತಾರಲ್ಲ, ಭಾಳ ಖುಷಿಯಿಂದ ಆಡ್ತಾ ಇದ್ವಿ. ಎಲ್ಲ ವಿಕಲಚೇತನ ಹಾಗೂ ವಿಆರ್ಡಬ್ಲ್ಯೂ ಮತ್ತೆಲ್ಲ ಸ್ಕೂಲ್ ಹುಡುಗರು ಎಲ್ಲರೂ ಬಂದು ಸೇರಿರ್ತಾರೆ. ಚೇತನ ಕ್ರೀಡಾಕೂಟದಲ್ಲಿ ಬಹಳಷ್ಟು ಸಾಧನೆಗಳ ಬರ್ತಾ ಇದೆ. ಉದಾಹರಣೆಯಾಗಿ 2024ರ ಪ್ಯಾರಿಸ್ನಲ್ಲಿ ನಡೆದ ಪ್ಯಾರಾ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾರತದ ಪ್ಯಾರಾ ಕ್ರೀಡಾಪಟುಗಳು ಸುಮಾರು 29 ಪದಕಗಳನ್ನ, ಅಂದರೆ ರೆಗ್ಯುಲರ್ ಸ್ಪೋರ್ಟ್ಸ್ಗಿನ್ನ ಹೆಚ್ಚು ಪದಕಗಳನ್ನ ಅವರು ಪಡ್ಕೊಂಡಿದ್ದಾರೆ. ಸೊ ಇದು ಕ್ರೀಡೆಗಳಿಗೆ ಒಂದು ವೇದಿಕೆ. ಅವರಿಗೆ ಇಲ್ಲಿಂದ ಅವರು ಬೆಳೀತಾ ನಾಳೆ ಒಲಿಂಪಿಕ್ ಮಟ್ಟದಲ್ಲೂ ಕೂಡ ಹೋಗೋಕ್ಕೆ ಅವಕಾಶ ಸಿಗುತ್ತೆ. ಅಂತಹ ಒಂದು ವೇದಿಕೆಯನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಜಂಟಿಯಾಗಿ ನಾವು ಆಯೋಜನೆ ಮಾಡಿದ್ದೀವಿ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.